ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು 8th ಮಾರ್ಚ್ ರಿಲೇಟೆಡ್ ಟು ಮೋಸ್ಟ್ ಇಂಪಾರ್ಟೆಂಟ್ ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಇದರಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಅದೇ ಥರ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ನೋಟ್ಸು PDFs ಎಲ್ಲ ಬೇಕಾಗಿದ್ದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಸೊ 8th ಮಾರ್ಚ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಸೊ ಫಸ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾವು ಬೀರ್ ಚಿಲಾರಾಯ್. ಸೊ ಬೀರ್ ಚಿಲಾರಾಯ್ ಅವ್ರಿಗೆ ಇನ್ನೊಂದು ಹೆಸರು ಏನಿದೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅದಕ್ಕೆ ನಮ್ಗೆ ಆನ್ಸರ್ ಬಂದ್ಬಿಟ್ಟು ನಮಗೆ ಶುಕ್ಲಾ ಧ್ವಜ್ ಅಂತ. ಸೊ ಬೀರ್ ಚಿಲಾರಾಯ್ ನಮಗೆ ಹಿಸ್ಟ್ರಿ ರಿಲೇಟೆಡು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಈ ಪರ್ಸ್ನಾಲಿಟಿ ಬಂದ್ಬಿಟ್ಟು. ಯಾಕೆ ಅಂತಂದರೆ ನೋಡಿ, ರೀಸೆಂಟಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಇವರ ಬಗ್ಗೆ ಮೆನ್ಷನ್ ಮಾಡ್ಕೊಂಡಿದ್ರು. ಸೊ ಇವರಿಗೆ ಟ್ರಿಬ್ಯೂಟು ಕೂಡ ಕೊಟ್ಟಿದ್ದರು. ಸೊ ಇವ್ರಿಗೆ ಶುಕ್ಲಾ ಧ್ವಜ್ ಅಂತಲೂ ಕೂಡ ಕರೀತಾರೆ. ಎಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಇವರು ಅಂತಂದರೆ, ಇವರು ನೋಡಿ ಕೋಚ್ ರಾಯಲ್ ಡೈನಸ್ಟಿ ಅಂತ ಇತ್ತು. ಎಲ್ಲಿ? ಕೋಚ್ ರಾಯಲ್ ಡೈನಸ್ಟಿ. ಈ ರಾಯಲ್ ಡೈನಸ್ಟಿ ಬಂದ್ಬಿಟ್ಟು ಅಸ್ಸಾಮಿಂದ. ಇದು ರಾಯಲ್ ಡೈನಸ್ಟಿ. ಸೊ ಅಸ್ಸಾಮಿಂದು ರಾಯಲ್ ಡೈನಸ್ಟಿ, ಕೋಚ್ ರಾಯಲ್ ಡೈನಸ್ಟಿ ಏನಿತ್ತಲ್ಲ, ಈ ಡೈನಸ್ಟಿಯಲ್ಲಿ ಇವರು ಜನರಲ್ ಆಗಿದ್ದರು. ಸೊ ಈ ಡೈನಸ್ಟಿಯವರು ಅವರು ಜನರಲ್ ಆಗಿದ್ದರು. ಅದೇ ಥರ ನಾವು ನೋಡಬೇಕು ಅಂತಂದರೆ ಅಸ್ಸಾಂ ಗೌರ್ಮೆಂಟ್ ಬಂದ್ಬಿಟ್ಟು ಬೀರ್ ಚಿಲಾರಾಯ್ ಇದು ಅವಾರ್ಡು ಕೂಡ ಕೊಡುತ್ತೆ. ಇದೇ ಹೈಯೆಸ್ಟ್ ಆನರು ಬ್ರೇವರಿಗೆ ಕೊಡುವಂಥದ್ದು. ಅಸ್ಸಾಂ ಗೌರ್ಮೆಂಟು ಹೈಯೆಸ್ಟ್ ಆನರು ಬ್ರೇವರಿಗೆ ಕೊಡುವಂಥದ್ದು ಕೂಡ ಅದೇ. ಸೊ ಅದಕ್ಕೆ ನಮಗೆ ಬೀರ್ ಚಿಲಾರಾಯ್ ಯಾರು ಅಂತ ಹೇಳ್ಬಿಟ್ಟು ಹಾಗೆ ಗೊತ್ತಿರಬೇಕು. ನೆಕ್ಸ್ಟು ಹೌತಿ ಗ್ರೂಪು. ರೀಸೆಂಟಾಗಿ ಅವ್ರನ್ನ ನ್ಯೂಸಲ್ಲೂ ಕೂಡ ನಾವು ನೋಡ್ಕೊಂಡಿದ್ದೀವಿ. ಇವರು ಯಾವ ದೇಶಕ್ಕೆ ಬಿಲಾಂಗ್ ಆಗಿದ್ದಾರೆ ಇವಾಗ ಅಂತಂದರೆ ಯೆಮನ್ಗೆ ಬಿಲಾಂಗ್ ಆಗಿದ್ದಾರೆ. ಸೊ ಹೌತಿ ಗ್ರೂಪು ರೀಸೆಂಟಾಗಿ ತುಂಬ ಜಾಸ್ತಿ ನ್ಯೂಸಲ್ಲಿ ಇದೆ ನಮಗೆ. ಇವಾಗ ನಾವು ಇಸ್ಲಾಮಲ್ಲಿ ನೋಡ್ಕೋಬೇಕು ಅಂತಂದರೆ ಎರಡು ಡಿವಿಷನ್ಸು ನಾವು ನೋಡ್ಕೊಂಡಿರ್ಬೋದು. ಅಂತಂದರೆ ಎರಡು ಬಿಲೀಫ್ಸ್ಗಳನ್ನ. ಒಂದು ಬಂದ್ಬಿಟ್ಟು ನಮಗೆ ಶಿಯಾ, ಇನ್ನೊಂದು ಬಂದ್ಬಿಟ್ಟು ನಮಗೆ ಸುನ್ನಿ ಅಂತ ಇರ್ತಾರೆ. ಸೊ ಇದ್ರ ಮೇಲೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿರಿ. ಅದ್ರ ಮೇಲೂ ಕೂಡ ಒಂದು ವಿಡಿಯೋ ಮಾಡಿರ್ತೀನಿ ಏನಾದರೂ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು. ಸೊ ಹೌತಿ ಗ್ರೂಪ್ ಬಂದ್ಬಿಟ್ಟು ಇವರು ಝೈದಿ ಶೈಟ್ಸು. ಸೊ ಝೈದಿಯಾ ಅಂತಲೂ ಕೂಡ ಕರೀತಾರೆ ಅವ್ರನ್ನ. ಯಾರನ್ನ? ಹೌತಿ ಗ್ರೂಪ್ನ ಏನಂತ ಕರೀತಾರೆ? ಝೈದಿ ಅಂತಲೂ ಕೂಡ ಕರೀತಾರೆ, ಇಲ್ಲರೆ ಝೈದಿಯಾ ಅಂತಲೂ ಕೂಡ ಕರೀತಾರೆ. ಇವರು ಬಂದ್ಬಿಟ್ಟು ಶಿಯಾಯಿಟ್ ಮುಸ್ಲಿಮ್. ಸೊ ಈ ಕಡೆ ಬರ್ತಾರೆ ಇವರು. ಸೊ ಹೌತಿ ಗ್ರೂಪ್ ಬಂದ್ಬಿಟ್ಟು ನಮಗೆ ಶಿಯಾಯಿಟ್ ಮುಸ್ಲಿಮು. ಸೊ ಇರಾನ್ ಏನು ಮಾಡ್ತಿದೆ ಅಂತಂದರೆ ಹೌತಿ ಗ್ರೂಪ್ ಅವ್ರನ್ನ ಸಪೋರ್ಟು ಮಾಡ್ತಾ ಇದೆ. ಇವರು ಬಂದ್ಬಿಟ್ಟು ಮೈನಾರಿಟೀಸ್ ಇದ್ದಾರೆ ಇಲ್ಲಿ ಶಿಯಾ ಗ್ರೂಪಲ್ಲಿ ಮೈನಾರಿಟೀಸ್ ಆಗಿ ಇದ್ದಾರೆ ಇವರು. ಸೊ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಯೆಮನಲ್ಲಿ ಒಂದು ಸ್ವಲ್ಪ ರೆಬಲ್ ಆಗಿ ಇವರು ಫೈಟ್ ಮಾಡ್ತಾ ಇದ್ದಾರೆ. ಅಂತಂದರೆ ಅವ್ರಿಗೆ ರೆಪ್ರೆಸೆಂಟೇಷನ್ಗೋಸ್ಕರ ಹೌತಿ ರೆಬಲ್ಸ್ ಆಗಿ ಎಮರ್ಜ್ ಆಗಿದ್ದಾರೆ ಯೆಮನಲ್ಲಿ, ನಾರ್ತ್ ಪ್ರಾವಿನ್ಸಲ್ಲಿ. ಸೊ ಅದಕ್ಕೆ ಯಾವ ದೇಶದವರು ಅಂತ ಹೇಳ್ಬಿಟ್ಟು ಅಥವಾ ಯಾವ ದೇಶಕ್ಕೆ ರಿಲೇಟೆಡ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಯುನೈಟೆಡ್ ನೇಷನ್ಸ್ ಕಮಿಟಿ ಫಾರ್ ಡೆವಲಪ್ಮೆಂಟ್ ಪಾಲಿಸಿ ರೆಕಮೆಂಡೆಡ್ ಗ್ರ್ಯಾಜುಯೇಷನ್ ಆಫ್ ವಿಚ್ ಕಂಟ್ರಿ ಫ್ರಮ್ LDC ಟು ಡೆವಲಪಿಂಗ್. ಈಗ ಫಸ್ಟ್ ಆಫ್ ಆಲು LDC ಅಂತಂದರೆ ಏನು? ಲೀಸ್ಟ್ ಡೆವಲಪ್ಡ್ ಕಂಟ್ರಿ ಅಂತ. ಲೀಸ್ಟ್ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಬರುವಂಥದ್ದು ನಮಗೆ ಡೆವಲಪಿಂಗು. ಸೊ ಲೀಸ್ಟ್ ಡೆವಲಪ್ಡ್ ಕಂಟ್ರಿಯಿಂದ ಡೆವಲಪಿಂಗ್ ಕಂಟ್ರಿಗೆ ಇದು CDP ಅಂತಂದರೆ ಯುನೈಟೆಡ್ ನೇಷನ್ಸಿಂದು ಕಮಿಟಿ ಫಾರ್ ಡೆವಲಪ್ಮೆಂಟ್ ಪಾಲಿಸಿ ಇವರು ಪ್ರಮೋಷನ್ ಮಾಡಿದ್ದಾರೆ, ಇಲ್ಲ ಅಂತಂದರೆ ಗ್ರ್ಯಾಜುಯೇಟ್ ಮಾಡಿದ್ದಾರೆ. ಯಾವ ದೇಶಕ್ಕೆ ಅಂತ ಕೇಳಿದ್ರೆ ಆನ್ಸರ್ ನಮಗೆ ಬಾಂಗ್ಲಾದೇಶ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಇದ್ರ ಮೇಲೆ ಕೆಲವೊಂದು ಪಾಯಿಂಟ್ಸ್ನ ನಾವು ನೋಡ್ಕೊಳ್ಳೋಣ. ನೀವು ಕೂಡ ನೋಟ್ ಮಾಡ್ಕೊಂಡಿರಿ. ಅದ್ರ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಸೊ ನಾವು ನೋಡ್ಕೋಬೇಕು ಅಂತಂದರೆ ಇದು ಕಮಿಟಿ ಫಾರ್ ಡೆವಲಪ್ಮೆಂಟ್ ಪಾಲಿಸಿ ಅಂತ ಏನಿದೆಯಲ್ಲ, ಇದು ಬಂದ್ಬಿಟ್ಟು ನಮಗೆ ಯುನೈಟೆಡ್ ನೇಷನಿಂದು ಈಕೋಸಾಕ್ ಅಂತಂದರೆ ಏನಾಗಿರುತ್ತೆ ನಮಗೆ ಎಕನಾಮಿಕ್ ಆ್ಯಂಡ್ ಸೋಷಲ್ ಕೌನ್ಸಿಲು. ಈ ಎಕನಾಮಿಕ್ ಆ್ಯಂಡ್ ಸೋಷಲ್ ಕೌನ್ಸಿಲಿಂದು ಒಂದು ಸಬ್ಸಿಡರಿ ಇದು. ಇದೇನು ಮಾಡುತ್ತೆ ಅಂತಂದರೆ ರಿವ್ಯೂ ಮಾಡುತ್ತೆ ದೇಶಗಳನ್ನ. ಈಗ ಲೀಸ್ಟ್ ಡೆವಲಪ್ಡ್ ಕಂಟ್ರಿ ಏನಿರುತ್ತೆ ಅವುಗಳನ್ನ ರಿವ್ಯೂ ಮಾಡಿಕೊಂಡು ಸರಿ ಇವಾಗ ಇದು ಕ್ವಾಲಿಫೈ ಆಗಿದೆಯೋ ಇಲ್ವೋ, ನೆಕ್ಸ್ಟು ಡೆವಲಪಿಂಗ್ ಆಗಿ ಈ ದೇಶನ ಡೆವಲಪಿಂಗ್ ಕಂಟ್ರಿ ಅಂತ ಹೇಳೋದಕ್ಕೆ ಕ್ವಾಲಿಫೈ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅದು ನೋಡ್ಕೊತಾ ಇರುತ್ತೆ. ಇವಾಗ LDC ಕ್ಯಾಟಗರಿಯಲ್ಲಿ ಬಾಂಗ್ಲಾದೇಶ್ ಯಾವಾಗಿಂದ ಇದೆ? 1971 ಇದೆ. ಅವರಿಗೆ ಇಂಡಿಪೆಂಡೆನ್ಸ್ ಸಿಕ್ಕಾಗಿಂದನೂ ಕೂಡ ಅದು LDC ಕ್ಯಾಟಗರಿಯಲ್ಲೇ ಇದೆ. ಅದೇ ಥರ ಇದು ಯುನೈಟೆಡ್ ನೇಷನ್ಸಿಂದು CDP ಏನು ಮಾಡುತ್ತೆ ಅಂತಂದರೆ 3 ವರ್ಷದಲ್ಲಿ ಒಂದು ಸರಿ ಇದು ರಿವ್ಯೂ ಮಾಡುತ್ತೆ, ಗ್ರ್ಯಾಜುಯೇಟ್ ಮಾಡುತ್ತೋ ಇಲ್ವೋ ಈ ದೇಶ ಅಂತ ಹೇಳ್ಬಿಟ್ಟು. ಸೊ LDCs ಅಂತ ನಾವು ನೋಡ್ಕೋಬೇಕು ಅಂತಂದರೆ ಏನು? ಅದು ಕಮ್ಮಿ ಇನ್ಕಮ್ ಇರುವಂಥ ಕಂಟ್ರಿ. ಈಗ ಲೀಸ್ಟ್ ಡೆವಲಪ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ, ಡೆವಲಪ್ಡ್ ಕಂಟ್ರಿ ಅಂತ ಯಾವಾಗ ನಾವು ಹೇಳ್ತೀವಿ ಅಂತಂದರೆ ಅದರಲ್ಲಿ ಸ್ಟ್ರಕ್ಚರಲ್ ಇಂಪ್ಯಾಕ್ಟು ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಯಾವ ಥರ ನಡೀತಾ ಇದೆ ಅಂತ. ನಾವಾಗ ಎಷ್ಟೊಂದು ದೇಶಗಳನ್ನ ನೋಡ್ಕೊಂಡಿರ್ತೀವಿ, ಅವು ಡೆವಲಪ್ಡ್ ಅಂತ ಹೇಳ್ಬಿಟ್ಟು ನಮ್ಗೆ ಅನಿಸುತ್ತೆ, ಬಟ್ ಆದರೆ ಅವುಗಳ ಕ್ಯಾಟಗರಿ ನಮಗೆ ಡೆವಲಪಿಂಗ್ ಥರನೇ ಇರುತ್ತದು. ಸೊ ಈ ಥರ ಡೆವಲಪಿಂಗ್ ಥರ ಇರುತ್ತೆ. ಯಾಕೆ ಅಂತಂದರೆ ಅದರಲ್ಲಿ ಸ್ಟ್ರಕ್ಚರಲ್ ಇಂಪಿಡಿಮೆಂಟ್ಸ್ ತುಂಬ ಜಾಸ್ತಿ ಇದ್ದಾವೆ. ಅಂತಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಕ್ಚರಲ್ಲಿ
ತುಂಬಾ ಜಾಸ್ತಿ ಕಮ್ಮಿಗಳಿದ್ದಾವೆ ಅದರಲ್ಲಿ. ಸೊ ತುಂಬ ಜಾಸ್ತಿ ನೆಗೆಟಿವ್ಸ್ ಇದ್ದಾವೆ. ಅದನ್ನು ಯಾವಾಗ ಅದು ಕ್ಯಾನ್ಸಲ್ ಮಾಡಿಕೊಂಡು ಪಾಸಿಟಿವ್ಸ್ ಆಗಿ ಕನ್ವರ್ಟ್ ಮಾಡುತ್ತಲ್ಲ, ಆ ಟೈಮಲ್ಲಿ ಅದನ್ನು ಏನು ಮಾಡ್ತಾರೆ ಅಂತಂದರೆ ಕ್ವಾಲಿಫೈ ಮಾಡ್ತಾರೆ ನೆಕ್ಸ್ಟು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನೊಂದು ಪಾಯಿಂಟ್ ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ, ಟೋಟಲಾಗಿ ಇವಾಗ 46 ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಇದ್ದಾವೆ. ಎಷ್ಟು? ಟೋಟಲಾಗಿ 46 ಲೀಸ್ಟ್ ಡೆವಲಪ್ಡ್ ಕಂಟ್ರಿಗಳಿದ್ದಾವೆ. ಅದರಲ್ಲಿ 46 ಕೂಡ ನೆನ್ಪಿಟ್ಕೊಳ್ಳೋಂಥದ್ದು ಅವಶ್ಯಕತೆ ಇರಲ್ಲ ನಮಗೆ. 33 ಬಂದ್ಬಿಟ್ಟು ನಮಗೆ ಆಫ್ರಿಕಾದಲ್ಲಿದ್ದಾವೆ ಲೀಸ್ಟ್ ಡೆವಲಪ್ಡ್ ಕಂಟ್ರಿ. ಒಂದು ನಮಗೆ ಕೆರಿಬಿಯನ್ನು, ಸೊ ಒಂದು ನಮ್ಮದು ಈ ವೆಸ್ಟ್ ಇಂಡೀಸ್ ಎಲ್ಲ ಬರುತ್ತಲ್ಲ, ಕೆರಿಬಿಯನ್ನು ಅಲ್ಲಿದ್ದಾವೆ. ಅದಾದಮೇಲೆ 3 ದೇಶಗಳು ನಮಗೆ ಪೆಸಿಫಿಕ್ ಓಷನ್ಗಳಲ್ಲಿ ಇದ್ದಾವೆ. ಏಷ್ಯಾದಲ್ಲಿ ಎಷ್ಟಿದ್ದಾವೆ? ಏಷ್ಯಾದಲ್ಲಿ 9 ದೇಶಗಳಿದ್ದಾವೆ ಆ ಥರದ್ದು ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂತ. ಸೊ ಇಷ್ಟು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು, ಇಂಡಿಯಾ ಒಂದು ರೆಸಲ್ಯೂಷನ್ ಪಾಸ್ ಮಾಡಿತ್ತು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ 2023ನ ಸೋ ಆ್ಯಂಡ್ ಸೋ ವರ್ಷ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಬೇಕು ಅಂತ. ಏನಂತ ಡಿಕ್ಲೇರ್ ಮಾಡಬೇಕು ಅಂತಂದರೆ, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ. ಅದೇ ನಾವು ಇಂಡಿಯಾದಲ್ಲೇ ನೋಡ್ಕೋಬೇಕು ಅಂತಂದರೆ, ಇಂಡಿಯಾದಲ್ಲಿ 2018ನಲ್ಲೇ ಇಂಡಿಯಾ ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಡಿಕ್ಲೇರ್ ಮಾಡಿತ್ತು. ಸೊ ಇವಾಗ ಇಂಡಿಯಾ ಇಂಪಾರ್ಟೆನ್ಸ್ನ ಕೊಟ್ಬಿಟ್ಟು ರೆಸಲ್ಯೂಷನ್ನ ಪಾಸ್ ಮಾಡಿ 2023ನ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿಸಿದೆ. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ, ಯಾವ ಕಂಟ್ರಿ ಇವಾಗ ವರ್ಲ್ಡ್ಸ್ ಫಸ್ಟ್ ಪ್ಲಾಟಿಪಸ್ ಸ್ಯಾಂಕ್ಚುರಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ವರ್ಲ್ಡ್ಸ್ ಫಸ್ಟ್ ಪ್ಲಾಟಿಪಸ್ ಸ್ಯಾಂಕ್ಚುರಿ ನಮಗೆ ಆಸ್ಟ್ರೇಲಿಯಾ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ. ನೆಕ್ಸ್ಟು, ಟಾಪ್ ಸಿಟಿ ಅಂಡರ್ ಗೌರ್ಮೆಂಟ್ಸ್ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್. ಗೌರ್ಮೆಂಟಿಂದು ಈಸ್ ಆಫ್ ಲಿವಿಂಗ್ ಇಂಡೆಕ್ಸು ಡಿಕ್ಲೇರ್ ಮಾಡಿದ್ರಲ್ಲ, ಸೊ ಇದರಲ್ಲಿ ಟಾಪ್ ಸಿಟಿ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಇದೆ. ಸೆಕೆಂಡ್ ಪೊಸಿಷನಲ್ಲಿ ಪುಣೆ ಇದೆ. ಥರ್ಡ್ ಪೊಸಿಷನಲ್ಲಿ ಅಹಮದಾಬಾದ್ ಇದೆ. ಸೊ ಲೆಸ್ ದೆನ್ ಅ ಮಿಲಿಯನ್ ಕ್ಯಾಟಗರಿಯಲ್ಲಿ ಶಿಮ್ಲಾ ಟಾಪ್ ಇದೆ. ನೋಡಿ, ಟಾಪ್ ಸಿಟಿ ಅಂತ ಹೇಳಿದ ತಕ್ಷಣ ಕಂಪ್ಲೀಟಾಗಿ ಟಾಪ್ ಇದೆ ಅಂತಲ್ಲ, ಮಿಲಿಯನ್ ಪಾಪ್ಯುಲೇಷನ್ಕಿಂತ ಜಾಸ್ತಿ ಇರುವಂಥ ಸಿಟಿಗಳಲ್ಲಿ ಯಾವುದು ಟಾಪ್ ಇದೆ? ಅದರಲ್ಲಿ ಬೆಂಗಳೂರಿದೆ. ಮಿಲಿಯನ್ ಪಾಪ್ಯುಲೇಷನ್ಕಿಂತ ಕಮ್ಮಿ ಇರುವಂಥ ಸಿಟಿಗಳಲ್ಲಿ ಶಿಮ್ಲಾ ಟಾಪ್ ಇರುವಂಥದ್ದು. ಸೊ ಈ ಡಿಫ್ರೆನ್ಸ್ನ ನೀವು ತಿಳ್ಕೊಂಡಿರಿ. ನೆಕ್ಸ್ಟು ನಮಗೆ 11th QS ವರ್ಲ್ಡ್ ಇದು ಯೂನಿವರ್ಸಿಟಿ ರ್ಯಾಂಕಿಂಗ್ 2021 ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ಪ್ರತಿ ವರ್ಷ ಇದ್ರ ಮೇಲೆ ಕ್ವಶನ್ ಅಂತೂ ಕೇಳಿರ್ತಾರೆ. ಸೊ ಇದು 11th QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2021. ಇದರಲ್ಲಿ ಟಾಪ್ ಮಾಡಿರೋಂಥ ಯೂನಿವರ್ಸಿಟಿ ಬಂದ್ಬಿಟ್ಟು ನಮಗೆ MIT ಆಗಿದೆ. ಸೊ MIT US ಅಲ್ಲಿ ಏನಿದೆಯಲ್ಲ, ಅದು ಬಂದ್ಬಿಟ್ಟು ನಮಗೆ ಟಾಪ್ ಮಾಡಿದೆ. ಅದೇ ನಾವು ಇಂಡಿಯಾದಲ್ಲಿ ನೋಡ್ಕೋಬೇಕು ಅಂತಂದರೆ, ಇಂಡಿಯಾದಲ್ಲಿ ಯಾವುದೂ ಕೂಡ ನಮಗೆ ಟಾಪ್ 100ಅಲ್ಲಿ ಇರಲಿಲ್ಲ. ಟಾಪ್ 500ಅಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ 172nd ಪ್ಲೇಸಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಅದ್ಯಾವುದು ಅಂತಂದರೆ IIT ಬಾಂಬೆ ಒಂದೇ ಇರೋವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲ. ಟಾಪ್ 100ಅಲ್ಲಂತೂ ಯಾವುದು ಇಂಡಿಯಾದ ಯೂನಿವರ್ಸಿಟೀಸು ಇಲ್ಲವೇ ಇಲ್ಲ. ನೆಕ್ಸ್ಟು, ಮುನಿಸಿಪಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2020 ಇದನ್ನು ಟಾಪ್ ಮಾಡಿರೋವಂಥದ್ದು ಇಂದೋರು, ಮಿಲಿಯನ್ ಪ್ಲಸ್ ಪಾಪ್ಯುಲೇಷನಲ್ಲಿ. ಅದಾದಮೇಲೆ ಇದು ನ್ಯೂ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಏನಿದೆಯಲ್ಲ, ಇದು ಲೆಸ್ ದೆನ್ ಮಿಲಿಯನ್ ಪಾಪ್ಯುಲೇಷನ್ಲಿ ಅದು ಟಾಪ್ ಮಾಡಿದೆ. ಅದಾದಮೇಲೆ ಯಾರು ರೀಸೆಂಟಾಗಿ ಸ್ಟಾರ್ಶಿಪ್ SN10 ಪ್ರೋಟೋಟೈಪು ರಾಕೆಟ್ನ ರೀಸೆಂಟಾಗಿ ಟೆಸ್ಟ್ ಮಾಡಿದ್ದಾರೆ ಅಂತಂದರೆ ಸ್ಪೇಸ್ ಎಕ್ಸು. ಸೊ ಓನರ್ ಯಾರಿದ್ದಾರೆ ಸ್ಪೇಸ್ ಎಕ್ಸಿಂದು ಟೆಸ್ಲಾದು ಅಂತ ಕೇಳಿದ್ರೆ ನಮಗೆ ಇಲಾನ್ ಮಸ್ಕು ಓನರ್ ಇದ್ದಾರೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸ್ನಾಲಿಟಿ. ಇಲ್ಲಿವರೆಗೂ ನೋಡ್ಕೊಂಡಿದ್ದೀರಾ ಅಂತಂದರೆ #ಸ್ಟಾರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ಕೊಂಡಿರಿ ಕಮೆಂಟ್ ಸೆಕ್ಷನಲ್ಲಿ. ಥೈಲ್ಯಾಂಡಿನ ಕರೆನ್ಸಿ ಏನಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೋಟ್ಸು PDFಸ್ಗಳು ಏನಾದ್ರು ಬೇಕಾಗಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.